ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಹನುಮಾನ್ ಚಾಲೀಸ ಬರೆದ ತುಳಸಿದಾಸರು ಆಂಜನೇಯನ ಪರಮ ಭಕ್ತರು. ಎಷ್ಟು ಭಕ್ತರಂದರೆ ಆಂಜನೇಯನ ನೋಡಬೇಕು ಅನ್ನೋ ಅಷ್ಟು ಕಾತುರಿಕೆ ಅವರಲ್ಲಿ ಇತ್ತು. ಹಾಗಾಗಿ ಹೆಂಗಾದ್ರೆ ನಿಜ ರೂಪ ದರ್ಶನ ನೋಡ್ಬೇಕು ಆಂಜನೇಯ ಸ್ವಾಮಿದು ಅಂತ ಹೇಳಿ ಎಲ್ಲರಿಗೂ ಕೇಳ್ತಾರೆ. ಆಂಜನೇಯ ಸ್ವಾಮಿ ಎಲ್ಲಿರ್ತಾನೆ ಅಂತ ಎಲ್ಲರಿಗೂ ಕೇಳ್ತಾರೆ. ಎಲ್ಲರೂ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆದರೂ ಋಷಿ ಕೇಳಿರ್ತಾರೆ. ಅವರು ಋಷಿ ಹೇಳ್ತಾರೆ, ಎಲ್ಲಿ ಪುರಾಣಗಳು ಹೇಳ್ತಾರೆ ಅಲ್ಲಿ ಲಾಸ್ಟ್ವರೆಗೆ ಇದ್ದು ರಾಮ ಅನ್ಕೊಂತ ಯಾರು ಇರ್ತಾರೆ ಅವನೇ ಆಂಜನೇಯ ಅಂತ ಹೇಳ್ತಾರೆ. ಹಾಗಾಗಿ ಪುರಾಣ ಹೇಳೋ ಹೊತ್ತಿನಲ್ಲಿ ತುಳಸಿದಾಸರು ಒಂದು ಸಲ ಅಲ್ಲಿಗೆ ಹೋಗಿರ್ತಾರೆ. ಹೋದಾಗೆ ಎಲ್ಲರೂ ಪುರಾಣ ಕಂಪ್ಲೀಟ್ ಆದಮೇಲೆ ಎದ್ದೋಗ್ಬಿಡ್ತಾರೆ. ಬಟ್ ಒಬ್ಬರಲ್ಲಿ ಉಳ್ಕೊಂಡಿರ್ತಾರೆ. ಅವರು ರಾಮ ಅನ್ಕೊಂತಾನೆ ಕುಂತಿರ್ತಾರೆ. ಹೋಗಿ ತುಳಸಿದಾಸರು ಗಟ್ಟಾಗಿ ಹಪ್ಕೊಂಡ್ಬಿಡ್ತಾರೆ. ಆವಾಗ ಆಂಜನೇಯ ನೋಡಿ ಏನು ಅಂತ ಹೇಳಿದರೆ, ನನ್ನ ಸಿಕ್ಬಿಟ್ರಿ ನನಗೆ ನೀವು ಅಂಥೇಳಿ ನೀವು ನೋಡ್ಬೇಕು ಅಂದ್ಕೊಂಡೆ, ನಾನು ಸಿಕ್ಕಿಬಿಟ್ರಿ ಅಂತ ಹೇಳ್ತಾರೆ. ಇದಾಗ ಹೌದು, ಆಂಜನೇಯ ಆಗಿ ತನ್ನ ನಿಜ ರೂಪ ದರ್ಶನವನ್ನು ತುಳಸಿದಾಸರಿಗೆ ತೋರಿಸ್ತಾರೆ. ನಮಗೆ ಭಕ್ತಿ ಇತ್ತು ಅಂದರೆ ಆ ದೇವರು ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಕಾಣಿಸ್ಕೊಳ್ತಾನೆ. ಈ ಸ್ಟೋರಿ ಅದಕ್ಕೆ ನಿದರ್ಶನ. ಥ್ಯಾಂಕ್ ಯು ಸೋ ಮಚ್.